Hello everyone, welcome to my YouTube channel Suma Shankar's Kannada Vlogs. After a very long time ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಿರೋದು ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಇನ್ಸ್ಟೆಂಟಾಗಿ ಆ್ಯಂಡ್ ವೆರಿ ಕ್ವಿಕ್ಕಾಗಿ ಫಿಶ್ ಕಬಾಬ್ ರೆಸಿಪಿನ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ. ಸೊ ಫಸ್ಟ್ಲಿ ನಾನು 1 kg ಫಿಶ್ನ ತೊಗೊಂಡಿರೋದು. ಸೊ ಫಸ್ಟ್ಲಿ ನೀಟಾಗಿ ಫಿಶ್ನೆಲ್ಲ ವಾಶ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ವಾಶ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಒಂದು ಸಪ್ರೇಟ್ ಬೌಲ್ಗೆ ನಾನು 2 ಪ್ಯಾಕೆಟಷ್ಟು ಕಬಾಬ್ ಪೌಡರ್ನ ಹಾಕೋತಿದ್ದೀನಿ. ಇಲ್ಲಿ ನಾನು 1 kg ಫಿಶ್ನ ತೊಗೊಂಡಿರೋದ್ರಿಂದ 2 ಪ್ಯಾಕೆಟ್ನ ಹಾಕೋತಿದ್ದೀನಿ. ಆ್ಯಂಡ್ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಿದ್ದೀನಿ ಇಲ್ಲಿ. ಅಂದರೆ ನೀವು ಇವಾಗ 1/2 kg ಎಲ್ಲ ತೊಗೊಂಡು 1/2 kgಗೆ ಎಷ್ಟು 1 ಪ್ಯಾಕೆಟ್ ಅಷ್ಟು ಮಾತ್ರ ಕಬಾಬ್ ಪೌಡರು ಆ್ಯಂಡ್ 1 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋತೀರಿ. ಈಗ 1 kg ತೊಗೊಂಡಿರೋದ್ರಿಂದ 2 ಪ್ಯಾಕೆಟಷ್ಟು ಕಬಾಬ್ ಪೌಡರ್ ಆ್ಯಂಡ್ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಇಲ್ಲಿ ನಾನು 2 ಮೊಟ್ಟೆನ ಹಾಕೋತಿದ್ದೀನಿ. ಬಿಕಾಸ್ 1 kg ಫಿಶ್ ಇರೋದ್ರಿಂದ ನೀವು 1/2 kgಗೆ ಏನಾದರೂ ಮಾಡ್ತಿದ್ದೀರಾ ಅಂದರೆ 1 ಎಗ್ಗೆ ಸಾಕಾಗುತ್ತೆ. ಇಲ್ಲಿ 2 ಮೊಟ್ಟೆನ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಖಾರ ಉಪ್ಪು ಜಾಸ್ತಿ ಬೇಕು ಅಂತ ಏನಾದರೂ ಹೇಳಿದ್ರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟು ಮತ್ತು ಖಾರದ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಮಾಡಿದ್ರೆ ಸ್ವಲ್ಪ ನೀಟಾಗಿ ಮಿಕ್ಸ್ ಆಗೋಲ್ಲ ಅಂಥೇಳಿ ನಾನಿಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಮಿಕ್ಸ್ ಮಾಡಿ. ಆಯಿಲ್ನ ಹಾಕೋದ್ರಿಂದ ಫಿಶ್ಗೆ ನೀಟಾಗಿ ಏನು ನಾವು ಮಸಾಲೆನ ಹಾಕಿರ್ತೀವಿ ಅದು ನೀಟಾಗಿ ಹಿಡ್ಕೊಳ್ಳುತ್ತೆ. ಸೊ ಸ್ವಲ್ಪ ಆಯಿಲ್ನ ಹಾಕಿ ಮಿಕ್ಸ್ ಮಾಡಿ ನಾವು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದಂಥ ಫಿಶ್ನೆಲ್ಲ ಮಸಾಲೆಗೆ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸು ಫ್ರಿಡ್ಜಲ್ಲಿ ಇಟ್ಬಿಡಿ. ಅದು ನೀಟಾಗಿ ಮ್ಯಾರಿನೇಟ್ ಆಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಒಂದು 1/2 ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಟೈಮ್ ಇತ್ತು ಅಂತ ಅಂದರೆ ಒಂದು 1/2 hour ಆದರೂ ಇಟ್ಕೋಬೋದು. ನಿಮಗೆ ತುಂಬ ಟೈಮ್ ಇಲ್ಲ ಅಂದರೆ ಒಂದು 15 ಮಿನಿಟ್ಸ್ ಸಾಕು, ನೀಟಾಗಿ ಆಗಿರುತ್ತೆ. ಇಲ್ಲಿ ಎಣ್ಣೆ ಬಿಸಿ ಮಾಡ್ಕೋತಿದ್ದೀನಿ. ಜಾಸ್ತಿ ಎಣ್ಣೆ ಬಿಸಿ ಮಾಡೋದಕ್ಕೆ ಹೋಗಬೇಡಿ. ಜಾಸ್ತಿ ಬಿಸಿನೂ ಆಗಬಾರ್ದು ಆ್ಯಂಡ್ ಜಾಸ್ತಿ ಕಡಿಮೆ ಬಿಸಿನೂ ಆಗಿರಬಾರ್ದು. ನಾರ್ಮಲ್ ಮೀಡಿಯಮ್ಮಾಗಿ ಹೀಟ್ ಮಾಡಿಕೊಂಡು ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ದಂಥ ಫಿಶ್ನೆಲ್ಲ ಅದರೊಳಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಹೊತ್ತು ಬಾಯ್ಲ್ ಮಾಡೋಕ್ಕೆ ಹೋಗಬೇಡಿ, ಅದು ಬೇಗ ಬೆಂದೋಗ್ಬಿಡುತ್ತೆ. ಸೊ ಸ್ವಲ್ಪ ಲೈಟಾಗಿ ಮಾಡಿಕೊಂಡ್ರೆ ಸಾಕು. ಒಂದು 2 to 3 ಮಿನಿಟ್ಸ್ ಅಷ್ಟು ಅಲ್ಲಿ ಆಗೋಗ್ಬಿಡುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ತುಂಬ ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡಿದಷ್ಟು ಅದು ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂತ ಅಂದಾಗ ಸ್ವಲ್ಪ ಬೇಗ ಮಾಡಬೇಕಾಗತ್ತೆ. ಜಾಸ್ತಿ ಹೊತ್ತಿಟ್ಟರೆ ಇನ್ನೂ ಒಳ್ಳೆಯದೇ. ಸೊ ಇಲ್ಲಿ ಆದರೂ ಪರ್ಫೆಕ್ಟಾಗೇ ಬಂದಿತ್ತು. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಕ್ವಿಕ್ಕಾಗಿ ಇವಾಗ ಕಾರ್ನ್ಫ್ಲೋರ್ ಇಲ್ಲ, ಮೈದಾ ಆ್ಯಂಡ್ ಎಕ್ಸ್ಟ್ರಾ ಮಸಾಲೆ ಎಲ್ಲ ನಾನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಈ ಕಾರ್ನ್ಫ್ಲೋರೆಲ್ಲ ಹಾಕ್ಬಿಟ್ರೆ ಅದೇ ಒಂದು ಸಪ್ರೇಟ್ ಲೇಯರ್ ಆಗಿ ಬಂದುಬಿಡುತ್ತೆ. ಅದು ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ. ನಾರ್ಮಲಾಗಿ ಇದ್ದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಕಾರ್ನ್ಫ್ಲೋರು, ಮೈದಾ ಇದೆಲ್ಲ ಏನೂ ಹಾಕೋದಕ್ಕೆ ಹೋಗೋದಿಲ್ಲ. ಬರೀ ಇಷ್ಟನ್ನೇ ಹಾಕಿ ತುಂಬ ಈಸಿಯಾಗಿ ಆ್ಯಂಡ್ ವೆರಿ ಕ್ವಿಕ್ಕಾಗಿ ಫಿಶ್ ಕಬಾಬ್ನ ಮಾಡ್ತೀನಿ. ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಗುಡ್ ಲಕ್.